ಮಾನವ ಹಕ್ಕುಗಳ ದಮನ ಹೇಗಾಗಿತ್ತು ಅಂದರೆ, ಅರೆಸ್ಟ್ ಮಾಡೋದು ಪ್ರಶ್ನಿಸೋದು ಹೋಗಲಿ, ಕೊಂದರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದರು. ನೀರೆಂಡೆ ಅಂತಕ್ಕಂಥ ಒಬ್ಬ ಅಟಾರ್ನಿ ಜನರಲ್ ಇಲ್ಲಿ ಕೊಂದರೂ ಕೂಡ ಪ್ರಶ್ನಿಸೋಂಗಿಲ್ಲ, ಎಮರ್ಜೆನ್ಸಿ ಇದೆ ಅಂತ ಹೇಳಿದರು. ಮಾಧ್ಯಮದ ಸ್ವಾತಂತ್ರ್ಯ ಹರಣ ಹೇಗಾಗಿತ್ತು ಅಂದರೆ, ಮಾಧ್ಯಮದ ಸುದ್ದಿಗಳು ಸೆನ್ಸಾರಿಗೊಳಪಡ್ತಿತ್ತು. ಕೆಲವು ಪತ್ರಿಕೆಗಳು ಸಂಪಾದಕೀಯ ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಮಾಧ್ಯಮದ ಸ್ವಾತಂತ್ರ್ಯ ಹರಣ ಆಗಿತ್ತು. ಈ ಎಲ್ಲ ವಿಷಯವನ್ನು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಅಭಿಯಾನಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಂಚಾಲನಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಾನು ನಮ್ಮ ಜೊತೆಗೆ ಸಹ ಸಂಚಾಲಕರಾಗಿ ಎನ್ ಮಹೇಶ್ ಅವರು ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳ ಕಾರ್ಯಕ್ರಮದ ಆಯೋಜನೆಯನ್ನು ಅವರು ಸಂಚಾಲನೆ ಮಾಡ್ತಾರೆ. ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕಾರ್ಯಕ್ರಮಗಳ ಸಂಯೋಜನೆ ಮತ್ತು ಸಂಚಾಲನೆಯನ್ನು ಮಾಡ್ತಾರೆ. ವಿನಯ್ ಬಿದ್ರೆ ಅವರು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಗಳ ಕಾರ್ಯಕ್ರಮದ ಸಂಯೋಜನೆ ಮತ್ತು ಸಂಚಾಲನೆಯನ್ನು ಮಾಡ್ತಾರೆ. ಶ್ರೀಮತಿ ಪೂರ್ಣಿಮಾ ಪ್ರಕಾಶ್ ಅವರು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳ ಕಾರ್ಯಕ್ರಮಗಳ ಸಂಯೋಜನೆ ಮತ್ತು ಸಂಚಾಲನೆಯನ್ನು ಮಾಡ್ತಾರೆ. ಶ್ರೀ ಮಹೇಂದ್ರ ಕೌತಾಳ್ ಅವರು ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ್, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲೆಗಳ ಕಾರ್ಯಕ್ರಮಗಳ ಸಂಯೋಜನೆ ಮತ್ತು ಸಂಚಾಲನೆ ಮಾಡ್ತಾರೆ. ನಾವು ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳ ಪ್ರದರ್ಶಿನಿಯನ್ನು ಆಯೋಜನೆ ಮಾಡ್ತೇವೆ. ಅದೊಂದು ರೀತಿಯಲ್ಲಿ ಸ್ವತಂತ್ರ ಭಾರತದ ಕಪ್ಪು ಯುಗ ಅಂತ ಹೇಳಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾವ್ಯಾವ ರೀತಿಯ ಸ್ವತಂತ್ರ ಹರಣ ನಡೆದಿದ್ದು ಮಾತ್ರ ಅಲ್ಲ, ಮನಸೋ ಇಚ್ಛೆ ಸಂವಿಧಾನದ ತಿದ್ದುಪಡಿಯನ್ನು ಕೂಡ ಮಾಡಿದ್ರು. ಯಾವುದೇ ಚರ್ಚೆ ಇಲ್ಲದೆ ತಿದ್ದುಪಡಿ ಆಯಿತು. ಪ್ರಿಯಾಂಬಲ್ಲು ಕೂಡ ತಿದ್ದುವ ಕೆಲಸವನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಮಾಡಿದ್ರು. 1975 ಜೂನ್ 25ರಿಂದ 21 ತಿಂಗಳ ಕಾಲ, ಅಂದರೆ 77ರ ಮಾರ್ಚ್ವರೆಗೆ ಅತ್ಯಂತ ಕರಾಳವಾಗಿ ಮಾನವ ಹಕ್ಕುಗಳ ದಮನ ಮಾಡುವಂಥ ಕೆಲಸ ನಡೀತು. ಮನಸೋ ಇಚ್ಛೆ ತಿದ್ದುಪಡಿ ಮಾಡಿದ್ರು. ರಾಷ್ಟ್ರಪತಿಗಳ ಆದೇಶವನ್ನು ಪ್ರಶ್ನಿಸಿದಂತೆ ಸಂವಿಧಾನದ 38ನೇ ಅಧ್ಯಾಯಕ್ಕೆ ತಿದ್ದುಪಡಿ ಮಾಡಿದ್ರು. ಪ್ರಧಾನಮಂತ್ರಿ, ಸಭಾಪತಿ, ಉಪರಾಷ್ಟ್ರಪತಿಗಳ ಕುರಿತಾಗಿ ನ್ಯಾಯಾಲಯಗಳು ವಿಚಾರಣೆ ಮಾಡ್ತಕ್ಕಂಥ ವಿಚಾರಣಾ ಅಧಿಕಾರವನ್ನೇ ಸಂವಿಧಾನದ 39ನೇ ತಿದ್ದುಪಡಿ ಮೂಲಕ ಕಿತ್ಕೊಂಡ್ರು. ಅಂದರೆ ಯಾರೂ ಪ್ರಶ್ನಿಸೋಂಗಿಲ್ಲ. ಅವರು ಭ್ರಷ್ಟಾಚಾರ ಮಾಡಿದ್ರು ಪ್ರಶ್ನಿಸೋಂಗಿಲ್ಲ, ಹತ್ಯೆ ಮಾಡಿದ್ರು ಪ್ರಶ್ನಿಸೋಂಗಿಲ್ಲ ಅನ್ನುವಂಥ ಒಂದು ತಿದ್ದುಪಡಿಯನ್ನು 39ನೇ ತಿದ್ದುಪಡಿ ಮೂಲಕ ನ್ಯಾಯಾಲಯದಲ್ಲೂ ಪ್ರಶ್ನಿಸೋಂಗಿಲ್ಲ, ವಿಚಾರಣೆನೇ ಮಾಡೋಂಗಿಲ್ಲ. ಪ್ರಾಸ್ಪೆಕ್ಟಿವ್ ಮಾತ್ರ ಅಲ್ಲ, ರೆಟ್ರಾಸ್ಪೆಕ್ಟಿವ್ ಆಗಿ ಹಿಂದಿನ ಪ್ರಕರಣಗಳಲ್ಲೂ ಕೂಡ ವಿಚಾರಣೆ ಮಾಡೋಂಗಿಲ್ಲ ಅನ್ನುವಂಥ ಒಂದು ಕರಾಳ ತಿದ್ದುಪಡಿಯನ್ನು ತಂದರು. ಚುನಾವಣಾ ತಕರಾರು ಅರ್ಜಿ ಅದರ ರದ್ದತಿ ಪಡ್ತಕ್ಕಂಥ ಅಲಹಾಬಾದ್ ಹೈಕೋರ್ಟು ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆಯನ್ನು ಅಸಿಂಧುಗೊಳಿಸಿತ್ತು. ಆ ತೀರ್ಪನ್ನು ರದ್ದುಗೊಳಿಸೋದಕ್ಕೆ ಬೇಕಾದಂಥ 9ನೇ ಪರಿಚ್ಛೇದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಶಗಳನ್ನು ತಂದು ಸರ್ವಾಧಿಕಾರವನ್ನು ಹೇರೋ ಕೆಲಸ ಮಾಡಿದರು. ಸಂವಿಧಾನದ 40ನೇ ವಿಧಿ ಮೂಲಕ ಮಾಧ್ಯಮ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೇರಿ ಮಾಧ್ಯಮದ ಸ್ವತಂತ್ರ ಹರಣ ಮಾಡೋ ಕೆಲಸ ಮಾಡಿದರು. ಹಾಗೆ 41ನೇ ತಿದ್ದುಪಡಿ, 42ನೇ ತಿದ್ದುಪಡಿ ಇವೆಲ್ಲವೂ ಕೂಡ ದೇಶದ ಹಿತಕ್ಕಾಗಿ ಮಾಡಿದ ತಿದ್ದುಪಡಿ ಅಲ್ಲ. ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ
ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ತನ್ನ ಅಕ್ರಮವನ್ನು ಮುಚ್ಚಾಕೊಳ್ಳೋದಕ್ಕೆ ನ್ಯಾಯಾಲಯದ ತೀರ್ಪಿನ ಕಾರಣಕ್ಕೆ ಪದತ್ಯಾಗ ಮಾಡಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಂವಿಧಾನದ ಮೇಲೆ ನಡೆಸಿದ ದೌರ್ಜನ್ಯ, ಸಂವಿಧಾನವನ್ನು ಐಸಿಯುಯಲ್ಲಿ ಇಡುವಂತ ಮಾಡುವ ಕೆಲಸ. ಇದರ ವಿರುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎತ್ತಿಡಿಬೇಕು ಅಂಥೇಳಿ ದೇಶದ ಉದ್ದಗಲಕ್ಕೆ ಹೋರಾಟ ನಡೀತು. 77ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ವಾಧಿಕಾರಿಗೆ ಜನ ಪಾಠ ಕಲಿಸುವಂಥ ಕೆಲಸ ಮಾಡಿದರು. ರಾಯ್ಬರೇಲಿಯಲ್ಲಿ ಇಂದಿರಾ ಗಾಂಧಿಯವರನ್ನ ಜೈಲಿನಲ್ಲಿದ್ದ ರಾಜನಾರಾಯಣ ಅವರು ಸೋಲಿಸಿದರು. ಇದೊಂದು ರೀತಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ. ಲಕ್ಷ ಜನ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ತಾ ಇದ್ದಿದ್ರೆ, ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಿದ್ರೆ, ಕಹಳೆ ಪತ್ರಿಕೆಗಳ ಮೂಲಕ ಮನೆ ಮನೆಗೆ ಈ ಕರಾಳ ಭೀಕರ ಸತ್ಯವನ್ನು ಮುಟ್ಟಿಸ್ತಾ ಇದ್ದಿದ್ರೆ ಬಹುಶಃ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತಿರ್ಲಿಲ್ಲ. ನಮ್ಮ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವೂ ಕೂಡ ಉಳಿತಿರಲಿಲ್ಲ. ಈಗ ಕಾಂಗ್ರೆಸ್ ಮನಸ್ಥಿತಿ ಮತ್ತೇನು ಬದಲಾಂತ ಕಾಣ್ತಿಲ್ಲ. ತುರ್ತು ಪರಿಸ್ಥಿತಿ ಹೇರಿದ 50 ವರ್ಷಗಳ ನಂತರನೂ ಆಂತರಿಕವಾಗಿ ಕಾಂಗ್ರೆಸ್ ಒಳಗೇನು ಡೆಮಾಕ್ರಸಿ ಉಳಿದಿಲ್ಲ, ಪ್ರಜಾಪ್ರಭುತ್ವ ಆಂತರಿಕವಾಗಿ ಉಳಿದೇ ಇಲ್ಲ. ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನು ಟೀಕೆ ಮಾಡಿದವ್ರ ಮೇಲೂ ಮೊಕದ್ದಮೆಗಳು ದಾಖಲಾಗ್ತವೆ. ಅವ್ರನ್ನ ಯಾರು ಪ್ರಶ್ನಿಸಬಾರ್ದು ಅಂತ ಮನಸ್ಥಿತಿ ಅವ್ರ ಮೇಲೆ ನಡೀತಾ ಇದೆ. ಈಗ ನಮ್ಮ AICC ಅಧ್ಯಕ್ಷ ಆಗಿದ್ದಾರಲ್ಲ, ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆವಾಗ ಇಂದಿರಾ ಬ್ರಿಗೇಡ್, ಸಂಜಯ್ ಬ್ರಿಗೇಡ್ ಅಂತ ಅಲ್ಲಿ ನಡೀತಾ ಇದ್ದು. ಇವರೆಲ್ಲರೂ ಆ ಇಂದಿರಾ ಬ್ರಿಗೇಡ್, ಸಂಜಯ್ ಬ್ರಿಗೇಡ್ನ ಯಂಗ್ ಟರ್ಕ್ಗಳು. ಆ ಸಂದರ್ಭದಲ್ಲಿ ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನವರು. ಅವತ್ತು ಸಂವಿಧಾನವನ್ನೇ ICUಗೆ ಸೇರಿಸಿ ಮನಸೋ ಇಚ್ಛೆ ಮಾನವ ಹಕ್ಕುಗಳ ದಮನ ಮಾಡಬೇಕಾದ್ರೆ ಈ ಯಂಗ್ ಟರ್ಕ್ಗಳೆಲ್ಲ ಹೊಗಳು ಭಟ್ರಾಗ್ಬಿಟ್ಟಿದ್ರು. ಇಂದಿರಾ ಹೈತೋ ಇಂಡಿಯಾ ಹೇ ಅಂಥೇಳಿ ಇಂದಿರಾ ಗಾಂಧಿಯವರ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಹೊಗಳು ಭಟ್ರಾಗಿ ಹೊಗಳುವ ಕೆಲಸವನ್ನು ಮಾಡ್ತಾಯಿದ್ರು. ಈ ಕರಾಳ ಸತ್ಯ ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಜನಜಾಗೃತಿ ಅವಶ್ಯಕತೆ ಇದೆ. ಆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಪ್ರೇರಣೆಯನ್ನು ಕೊಡುತ್ತೆ. ಈ ಕಾರಣಕ್ಕೋಸ್ಕರ ನಾವು ಜನಜಾಗೃತಿ ಅಭಿಯಾನವನ್ನು ಜೂನ್ 22ರಿಂದ 30ರವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಆಯೋಜನೆಯನ್ನು ಮಾಡ್ತೇವೆ. ರಾಜ್ಯ BJP ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಕೇಂದ್ರ ಸಚಿವರುಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಶ್ರೀಮತಿ ಶೋಭಾ ಕರಂದ್ಲಾಜೆಯವರು, ವಿ ಸೋಮಣ್ಣವರು, ಹಾಗೆ ಹರ್ದೀಪ್ ಸಿಂಗ್ ಪುರಿಯವರು ಸೇರಿದಂತೆ ವಿಪಕ್ಷ ನಾಯಕರುಗಳಾದಂಥ R. ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರು, ಶ್ರೀ ಜಗದೀಶ್ ಶೆಟ್ಟರ್ ಅವರು, ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಅಲ್ಲದೆ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.